श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 16 ದೈವಾಸುರ ಸಂಪತ್ತಿ ವಿಭಾಗ ಯೋಗ ಸಂಪುಟ 12 ತರಿ ವಿಷಯೇಂದ್ರಿಯ ಮಿಳನಿ ಕರುನಿ ಘಾಪೆ ವಿತುಟನಿ ಜೈಸೆ ತೋಡಿಜೆ ಖಡು ಪಾಣಿ ಪಾರಕೇಯ ವಿಷಯೇಂದ್ರಿಯಗಳ ತಾದಾತ್ಮ್ಯತೆಯನ್ನು ಹೊಡೆದು ಹಾಕಿ ಅವೆರಡವುಗಳಲ್ಲಿ ಉಂಟು ಮಾಡುವುದು ವಿಯೋಗವನ್ನು ತಿಳಿಗೊಳಿಸುವ ಬೀಜರಾಡಿ ನೀರನ್ನು ತಿಳಿಗೊಳಿಸುವಂತೆ ರಾಡಿ ನೀರನ್ನು ತಿಳಿಗೊಳಿಸುವ ಬೀಜವು ಆ ನೀರನ್ನು ತಿಳಿಗೊಳಿಸಿದಂತೆ ವಿಷಯ ಹಾಗೂ ಇಂದ್ರಿಯಗಳ ತಾದಾತ್ಮ್ಯತೆಯನ್ನು ಹೊಡೆದು ಹಾಕಿ ಅವೆರಡವುಗಳಲ್ಲಿ ವಿಯೋಗವನ್ನುಂಟು ಮಾಡುವುದು. तैसा विषय जाताचा वारा वाजो नेदिजे इंद्रिय द्वारा ये बांधोनी प्रत्याहार हाती ಓಪಿ. ಅದರಂತೆ ವಿಷಯ ಸಮುದಾಯದ ಗಾಳಿಯನ್ನು ಇಂದ್ರಿಯಗಳ ಮೂಲಕ ಬೀಸಿಕೊಡುವುದಿಲ್ಲ, ತನ್ನೊಳಗೆ ಅದನ್ನು ಸರಿಯಾಗಿ ಕಟ್ಟಿಕೊಡುವ ನವುಗಳನ್ನು ಪ್ರತ್ಯಾಹಾರದ ಕೈಯಲ್ಲಿ. ಅದೇ ರೀತಿ ವಿಷಯ ಸಮುದಾಯದ ಗಾಳಿಯನ್ನು ಇಂದ್ರಿಯಗಳ ಮೂಲಕ ಅದನ್ನು ತನ್ನೊಳಗೆ ಬೀಸಿಕೊಡುವುದಿಲ್ಲ. ಅಷ್ಟೇ ಅಲ್ಲದೆ ಅವುಗಳನ್ನು ಸರಿಯಾಗಿ ಗಂಟು ಕಟ್ಟಿ ಪ್ರತ್ಯಾಹಾರದ ಕೈಯಲ್ಲಿ ಕೊಡುವನು. ಆತುಲ ಚಿತ್ತಾಚೆ ಅಂಗವರಿ सांडूनी प्रवृत्ती पळे पर बाहेरी आगी सुईजे दाही ही द्वारी ವೈರಾಗ್ಯಾಚಿ. 10 ಇಂದ್ರಿಯಗಳ ದ್ವಾರದಲ್ಲಿ ವೈರಾಗ್ಯವೆಂಬ ಅಗ್ನಿ ಪ್ರಜ್ವಲಿಸಿತೆಂದರೆ ಅಲ್ಲಿ ಚಿತ್ತದೊಳಗೆ ಅಡಗಿ ಕುಳಿತ ಪ್ರವೃತ್ತಿಯಲ್ಲಿ ಎಲ್ಲವನ್ನೂ ಬಿಟ್ಟು ಓಡಿ ಹೋಗುವುದು. 10 ಇಂದ್ರಿಯಗಳ ದ್ವಾರದಲ್ಲಿ ವೈರಾಗ್ಯವೆಂಬ ಅಗ್ನಿ ಪ್ರಜ್ವಲಿಸತೊಡಗಿತೆಂದರೆ ಚಿತ್ತದೊಳಗೆ ಅಡಗಿ ಕುಳಿತ ಪ್ರವೃತ್ತಿ ಎಲ್ಲವನ್ನು ಬಿಟ್ಟು ಓಡಿ ಹೋಗುವುದು. ಶ್ವಾಸೋಶ್ವಾಸಾಹುನಿ ಬಹುತಸೆ ವ್ರತೆ ಆಚರೆ ಖರಪುಸೆ ಓಸಂತಿತ ರಾತ್ರಿ ದಿವಸೆ ನಾರಾಯಣ ಕೂಜಯ. ಶ್ವಾಸೋಚ್ಛ್ವಾಸಕ್ಕಿಂತಲೂ ಅತಿಯಾದ ವ್ರತ ಆಚರಿಸುವನು ಕಠಿಣವಾದ. ಆಚರಿಸುತ್ತಿರಲಾಗಿ ಹಗಲು ರಾತ್ರಿ ಅದರಿಂದ ವಿಶ್ರಾಂತಿಯೇ ಇಲ್ಲ. ಅವನು ಯೋಗಶಾಸ್ತ್ರದಲ್ಲಿ ಹೇಳಿದ ಶ್ವಾಸೋಚ್ಛ್ವಾಸಕ್ಕಿಂತಲೂ ವಿಶೇಷವಾದ ಹಾಗೂ ಕಠಿಣವಾದ ವ್ರತ ಆಚರಿಸುತ್ತಿರುವುದರಿಂದ ಅವನಿಗೆ ಹಗಲು ರಾತ್ರಿ ವಿಶ್ರಾಂತಿಯೇ ಇರುವುದಿಲ್ಲ. ಪೈ ದಮು ಐಸೆ ಮಣಿಪೆ ತೋಹಾ ದಾನ ಸ್ವರೂಪೆ ಯಾಗಾರ್ಥುಹಿ ಸಂಕ್ಷೇಪೆ ಸಾಂಗೋ ಐಕ. ದಮ ಎಂದು ಅನಿಸಿಕೊಳ್ಳುವುದು ಅದರ ಲಕ್ಷಣ ಹೀಗಿರುವುದು. ಈಗ ಯಜ್ಞ ಅಂದರೇನೆಂಬುದು ಸಂಕ್ಷಿಪ್ತವಾಗಿ ಹೇಳುವೆವು. ದಮ ಎಂದು ಅನಿಸಿಕೊಳ್ಳುವಂಥದರ ಲಕ್ಷಣ ಮೇಲೆ ಹೇಳಿದಂತೆ ಇರುವುದು. ಈಗ
ಯಜ್ಞ ಅಂದರೇನೆಂಬುದನ್ನು ಸಂಕ್ಷಿಪ್ತವಾಗಿ ಹೇಳುವೆವು. ತರಿ ಬ್ರಾಹ್ಮಣ ಕರುಣಿ ಧುರೆ ಸ್ತ್ರೀಯಾದಿಕ ಪೈಲ ಮೇರೆ ಮಾಝಾರಿ ಅಧಿಕಾರೆ ಆಪುಲಾಲೇನಿ. ಬ್ರಾಹ್ಮಣ ಪ್ರಮುಖರಿಂದ ಮೊದಲಾಗಿ ಸ್ತ್ರೀಯಾದಿಗಳವರೆಗೆ ಸಂಪೂರ್ಣವಾಗಿ, ಮಧ್ಯದಲ್ಲಿ ಸರ್ವರು ಅಧಿಕಾರಕ್ಕನುಸಾರವಾಗಿ ತಮ್ಮ ತಮ್ಮ ಬ್ರಾಹ್ಮಣ ಪ್ರಮುಖರಿಂದ ಮೊದಲುಗೊಂಡು ಸ್ತ್ರೀ ಶೂದ್ರಾದಿಗಳವರೆಗೆ ಸಂಪೂರ್ಣವಾಗಿ, ಮಧ್ಯದಲ್ಲಿ ಇರುವವರೆಲ್ಲರೂ ತಮ್ಮ ತಮ್ಮ ಅಧಿಕಾರಕ್ಕನುಸಾರವಾಗಿ ಜಯಾಜೆ ಸರ್ವೋತ್ತಮ ಭಜನೀಯ ದೇವತಾ ಧರ್ಮ ತೇ ತೇಣೆ ಯಥಾಗಮ ವಿಧಿಯಜಿಯೇ. ಯಾರಿಗೆ ಯಾವುದು ಸರ್ವೋತ್ತಮ ಭಜನೀಯ ದೇವತಾ ಧರ್ಮ ಅವರು ಅದೆಲ್ಲವನ್ನು ಯಥಾಗಮ ವಿಧಿಯಿಂದ ಯಜಿಸಬೇಕು. ಯಾರಿಗೆ ಯಾವುದು ಸರ್ವೋತ್ತಮವಾಗಿರುವುದೋ, ಭಜನೀಯವಾದ ಅಥವಾ ಆರಾಧಿಸಲು ಯೋಗ್ಯವಾದ ದೇವತಾ ಧರ್ಮವಿರುವುದು, ಅವರು ಅದೆಲ್ಲವನ್ನು ಯಥಾವಿಧಿಗನುಸಾರವಾಗಿ ಯಜಿಸಬೇಕು. ಜೈಸಾ ದ್ವಿಜ ಷಟ್ಕರ್ಮೆ ಕರಿ ಶೂದ್ರ ತಯಾತೆ ನಮಸ್ಕಾರಿ ಕಿ ದೋಹಿ ಸಿಹಿ ಸರೋಭರಿ ನಿಪಜೆಯಾಗು. ಬ್ರಾಹ್ಮಣ ಷಟ್ಕರ್ಮ ಮಾಡುವನು, ಶೂದ್ರ ಅವನಿಗೆ ನಮಸ್ಕರಿಸುವನು. ಇಬ್ಬರೂ ಮಾಡಿದಂತಾಗುವುದು ಯಜ್ಞವನ್ನು ಸಮಾನವಾಗಿಯೇ. ಬ್ರಾಹ್ಮಣನು ಷಟ್ಕರ್ಮ ಮಾಡುವನು, ಶೂದ್ರನು ಅವನಿಗೆ ನಮಸ್ಕರಿಸಿದನು. ಇಬ್ಬರೂ ಸಮಾನವಾಗಿಯೇ ಯಜ್ಞ ಮಾಡಿದಂತಾಗುವುದು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.